ಜಮೀನು ಕಳೆದುಕೊಂಡಿರುವ ರೈತರನ್ನು ಪರಿಹಾರ ವ್ಯಾಪ್ತಿಗೆ ಸೇರಿಸಿ ರೈಲ್ವೆ ಕಾಮಗಾರಿಗೆ ಬಳಕೆ ಮಾಡಿಕೊಂಡಿರುವ ಜಮೀನಿಗೆ ಪರಿಹಾರ ಕೊಡಲು ಒತ್ತಾಯಿಸಿ ಪರಿಹಾರ ಕೊಡಲು ವಿಳಂಬ ಮಾಡಿದರೆ ತಾಲೂಕು ಕಚೇರಿ ಮುಂದೆ ಸಂತ್ರಸ್ತ ರೈತರೊಂದಿಗೆ ರೈತ ಸಂಘ ಪ್ರತಿಭಟನೆ ನಡೆಸುತ್ತೇವೆ ಎಂದು ಗುರುಶಾಂತಪ್ಪ ಹೇಳಿದರು. ಚಿಕ್ಕಮಗಳೂರು ಸಕಲೇಶಪುರ ರೈಲ್ವೆ ಕಾಮಗಾರಿಗೆ ರೈತರ ಜಮೀನು ಬಳಕೆಯಾಗಿದೆ. ಮೊದಲನೇದಾಗಿ ಅದರಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ರೈಲ್ವೆ ಕಾಮಗಾರಿ ಮಾಡ್ತಕ್ಕಂಥ ಎಲ್ಲ ಜಾಗಗಳಿಗೆ ಪರಿಹಾರ ಡಿಕ್ಲೇರ್ ಆಗಿದೆ. ಆದರೆ ಗಂಜಲಗೋಡು ಭಾಗದ ನಾವು ಒಂದು ಪಟ್ಟಿ ಕೊಟ್ಟಿದ್ದೀವಿ. ಆ ಪಟ್ಟಿನಲ್ಲಿ ಇರ್ತಕ್ಕಂಥ ರೈತರಿಗೆ ಇದುವರೆಗೆ ರೈಲ್ವೆ ಕಾಮಗಾರಿಯ ಪರಿಹಾರದ ಹಣಕ್ಕೆ ಮತ್ತು ಇದು ಏನೋ ಪರಿಹಾರಕ್ಕೆ ದಾಖಲೆನೂ ಮಾಡ್ಕೊಂಡಿಲ್ಲ, ಹಾಗೆಯೇ ಪರಿಹಾರನೂ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ಆದರೆ ಇವರು ಏನು ವಶದಲ್ಲಿದ್ದರೂ ಈ ಭೂಮಿನ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು. ಎರಡನೇದು, ಈ ಎಲ್ಲ ರೈತರು 1990ರಿಂದಲೂ ಏನು ಸರ್ವೆ ನಂಬರ್ 8 ಅಂದರೆ ಸರ್ಕಾರಿ ಗೋಮಾಳ ಗಂಜಲಗೋಡು ಗ್ರಾಮದ ಸರ್ವೆ ನಂಬರ್ 8 ಮತ್ತು 9ರಲ್ಲಿ 8 ಮತ್ತು 9ರಲ್ಲೇ ಹೆಚ್ಚು ಭಾಗ ಹೋಗ್ತಾ ಇದೆ ರೈಲ್ವೆ. ಅಲ್ಲಿರೋ ಭಾಳಷ್ಟು ಜನ ಈ ಏನು ದಾಖಲೆ ಇಲ್ಲದೆ ಇರೋಂಥ ರೈತರು ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಸಾರಿ 1994-95ರಲ್ಲಿ ಸರ್ವೆ ಮಾಡಿ ಸ್ಕೆಚ್ ಮಾಡಿದ್ದಾರೆ ಇವ್ರ ಜಮೀನಿಗೆ. ಮತ್ತು ಏನು ಅನಧಿಕೃತ ಸಾಗುವಳಿ ಅಧಿಕೃತ ಸಮಿತಿ ಒಂದು ಸಾರಿ ಇವರಿಗೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿದೆ. ಅದರ ದಾಖಲೆಗಳು ಇದ್ದಾವೆ ಅವರ ಹತ್ರ. ಆದರೆ ಆ ದಾಖಲೆ ಆಧಾರದ ಮೇಲೆ ಸಾಗುವಳಿ ಚೀಟಿ ಮತ್ತು ಪಹಣಿನ ರೈತರ ಹೆಸರಿಗೆ ಏರಿಸಬೇಕಾಗಿತ್ತು. ಇದುವರೆಗೆ ಮಾಡಿಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಭಾಳ ಅತಿ ಸಣ್ಣ ರೈತರು. ನೀವು ಪಟ್ಟಿಲೇ ನೋಡ್ಬೋದು, 2 ಗುಂಟೆ 5 ಗುಂಟೆ 2 ಎಕರೆನೇ ಜಾಸ್ತಿ ಅಲ್ಲಿರೋದು. ಅಂಥ ರೈತರುಗಳಿಗೆ ಪರಿಹಾರ ಕೊಡದಂಗೆ ರೈಲ್ವೆ ಇಲಾಖೆನೂ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಕಂದಾಯ ಇಲಾಖೆ. ನಾವು ಯಾಕೆ ಹೇಳ್ತೀವಿ ಅಂತೇಳಿದ್ರೆ, ಫಾರಂ ನಂಬರ್ 50-53ನಲ್ಲಿ ಏನು 1991-92ರಲ್ಲಿ ಅರ್ಜಿ ಕೊಟ್ಟಿದ್ರು, ಅದೇ ಜಾಗಕ್ಕೆ ಈಗಾಗಲೇ 2017ರಲ್ಲಿ ಪಹಣಿ ಸೃಷ್ಟಿ ಮಾಡಿ ಕೆಲವು ರೈತರಿಗೆ ಪರಿಹಾರ ಕೊಡ್ತಾ ಇದ್ದಾರೆ. 2017ರಲ್ಲಿ ಪಹಣಿ ಸೃಷ್ಟಿಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲ್ವೆ ಕಾಮಗಾರಿಗೆ ರೈತರ ಜಮೀನು ಮತ್ತು ವಾಸದ ಮನೆ ಬಳಕೆ ಮಾಡಿಕೊಳ್ಳುತ್ತಿದ್ದು ಪರಿಹಾರ ಕೊಡಿಸಬೇಕು ಹಾಗೂ ಪರಿಹಾರ ಕೊಡುವವರೆಗೆ ಕಾಮಗಾರಿ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ವೆ ಆಗಿದೆ, ಅವಾಗ ಯಾರ ರೈತರಿಗೂ ಪಾಣಿ ಇರಲಿಲ್ಲ. ಆದರೆ 2017ರಲ್ಲಿ ಪಾಣಿ ಏರಿಸಿ ಕೆಲವು ರೈತರಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಅಂದರೆ 2017ರಲ್ಲಿ ಪಹಣಿ ಇತ್ತು ಅಂತ ದಾಖಲೆ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ 2 ಗುಂಟೆ 5 ಗುಂಟೆ 4 ಗುಂಟೆ ಇರ್ತಕ್ಕಂಥ ಬಡ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಡ ರೈತರಿಗೆ ಕೊಡ್ತಾ ಇದ್ದಾರೆ, ಬಡ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಂದಾಯ ಇಲಾಖೆಯ ಈ ಕ್ರಮವನ್ನು ಅತ್ಯಂತ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಬಡವರಿಗೆ ನಿರ್ಗತಿಕರಿಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ನಿಲ್ಲಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಅದನ್ನ ಅಧಿಕಾರಿಗಳ ಜವಾಬ್ದಾರಿ. ಇವರು ಭಾಳಷ್ಟು ಸಾರಿ ಅರ್ಜಿ ಕೊಟ್ಟಿದ್ದಾರೆ, ನಮಗೆ ಆ ಜಮೀನನ್ನು ಮಂಜೂರು ಇದೇನೋ ಪಹಣಿ ಏರಿಸ್ಕೊಡಿ ಅಂತ ಅವಾಗಿಂದಲೂ ಕೊಟ್ಟಿಲ್ಲ. ಈ ಕಾರಣಕ್ಕೆ ನಾವು ಈಗಾಗಲೇ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿದ್ದೀವಿ, ಮತ್ತು ನಮ್ಮ ಮೂಡಿಗೆರೆ ಶಾಸಕರನ್ನು ಕೇಳ್ಕೊಂಡಿದ್ದೀವಿ, ಚಿಕ್ಕಮಗಳೂರು ಶಾಸಕರನ್ನು ಭೇಟಿ ಮಾಡ್ತೀವಿ. ಹಾಗೆಯೇ ಎಲ್ಲ ಏನು MLCಗಳು ಭೋಜೇಗೌಡರು ಮತ್ತು CT ರವಿ ಅವರೆಲ್ಲರನ್ನು ಕೇಳಿ ಈ ರೈತರ ಪರವಾಗಿ ನಿಲ್ಲಬೇಕು ಮತ್ತು ಈ ರೈತರಿಗೆ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ಒಂದು ವೇಳೆ ಕಂದಾಯ ಇಲಾಖೆ ಇವರಿಗೆ ಪರಿಹಾರ ಕೊಡೋದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಮಾಡದೇ ಇದ್ದರೆ
ತಾಲೂಕು ಕಚೇರಿ ಮುಂದೆ ಸಂತ್ರಸ್ತ ರೈತರ ಜೊತೆನಲ್ಲಿ ನಾವು ರೈತ ಸಂಘ ಅವರಿಗೆ ಬೆಂಬಲವಾಗಿ ಚಳುವಳಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ಸುನಿಲ್ ಕುಮಾರ್, ಭದ್ರೇಗೌಡ, ಶಿವಣ್ಣ, ರಾಧಮ್ಮ, ಲಕ್ಷ್ಮಣಗೌಡ, ಚಂದ್ರೇಗೌಡ ಉಪಸ್ಥಿತರಿದ್ದರು.